ಡಿಕೆ ಶಿವಕುಮಾರ್ ಮತ್ತು ಎಂಬಿ ಪಾಟೀಲ್ ನಡುವೆ ಈಗ ಧರ್ಮದ ದಂಗಲ್ ನಡೀತಾ ಇದೆ. ಬಹಿರಂಗವಾಗಿ ಇಬ್ಬರಿಂದ ಆರೋಪ ಮತ್ತೆ ಪ್ರತ್ಯಾರೋಪವನ್ನ ಮಾಡಲಾಗ್ತಾ ಇದೆ. ಧರ್ಮದ ವಿಚಾರದಲ್ಲಿ ಡಿಕೆಶಿ ಪದೇ ಪದೇ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ಇದು ಎಂಬಿ ಪಾಟೀಲ್ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಹಿರಂಗವಾಗಿ ಕ್ಷಮೆಯನ್ನ ಕೇಳ್ತಾ ಇರೋದು ಇಲ್ಲಿ ಎಂಬಿ ಪಾಟೀಲ್ ಅವರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಧರ್ಮದ ವಿಚಾರದಲ್ಲಿ ತಪ್ಪು ಮಾಡಿದ್ದೇವೆ, ಮುಂದೆ ಇಂತಹ ತಪ್ಪನ್ನ ನಾವು ಮಾಡೋದಿಲ್ಲ, ಪದೇ ಪದೇ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೊ ಹೀಗಾಗಿ ಅಸಮಾಧಾನಗೊಂಡಿದ್ದಾರೆ ಎಂಬಿ ಪಾಟೀಲ್. ಡಿಕೆಶಿ ಹೇಳಿಕೆಗೆ ಕೇಳಿದ್ದಾರೆ ಎಂಬಿ ಪಾಟೀಲ್ ಅವರು. ಗೃಹ ಸಚಿವರು ಡಿಕೆಶಿಗೆ ಬಹಿರಂಗವಾಗಿ ಹಿಗ್ಗಾಮುಗ್ಗ ಕ್ಲಾಸ್ ತಗೊಳ್ಕೊಂಡಿದ್ದಾರೆ. ಅದನ್ನ ನೀವು ಕೂಡ ನೋಡಿದ್ದೀರಾ. ಒಂದೇ ಪಕ್ಷದ ನಾಯಕರ ಕಿತ್ತಾಟವನ್ನ, ಅದು ಧರ್ಮದ ವಿಚಾರದಲ್ಲಿ. ಹೈಕಮಾಂಡ್ಗೆ ಈಗ ತಲೆನೋವಾಗಿದೆ. ಧರ್ಮದ ಪ್ರತಿಷ್ಠೆ, ಇವರಿಬ್ಬರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸಬೇಕು ಅನ್ನೋದೇ ಈಗ ಹೈಕಮಾಂಡ್ಗೆ ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ನಾವು ತಪ್ಪು ಮಾಡಿದ್ದೀವಿ, ಸಾರಿ ಅಂತ ಕೇಳ್ತಾ ಇರೋದು. ಇಲ್ಲಿ ಎಂಬಿ ಪಾಟೀಲ್ ಅವರ ಅಸಮಾಧಾನ, ಆಕ್ರೋಶಕ್ಕೆ ಗುರಿಯಾಗಿದೆ. ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅವರು ಯಾವ ರೀತಿಯಾಗಿ ಮಾತನಾಡಿದ್ರು, ಎಚ್ಚರಿಕೆಯನ್ನ ನೀಡಿದ್ರು ಅನ್ನೋದನ್ನ ಕೂಡ ನೋಡಿದ್ದೀರಾ. ಮತ್ತು ಒಂದ್ ಕಡೆ ಡಿಕೆ ಶಿವಕುಮಾರ್ ಮತ್ತು ಎಂಬಿ ಪಾಟೀಲ್ ನಡುವೆ ಯಾವ ರೀತಿಯಾಗಿ ಆರೋಪ ಪ್ರತ್ಯಾರೋಪ, ಅಸಮಾಧಾನ ನಡೀತಾ ಇದೆ ಅನ್ನೋದನ್ನ ಕೂಡ ಬಹಿರಂಗವಾಗಿ ಕಾಣಿಸ್ತಾ ಇದೆ. ನಾವು ಆ ಕೆಲಸ ಮಾಡೋದಿಲ್ಲ, ತಪ್ಪು ಮಾಡಿದ್ದೇವೆ, ಮುಂದಕ್ಕೂ ಮಾಡೋದಿಲ್ಲ, ಧರ್ಮದ ವಿಚಾರಕ್ಕೆ ನಾವು ಕೈ ಹಾಕೋದಿಲ್ಲ, ನಮ್ಮ ಕೆಲಸ ಅಲ್ಲ, ಏನಿದ್ರು ಮಠಮಾನ್ಯಗಳು ಏನು ಬೇಕಾದ್ರೂ ಅವ್ರು ತೀರ್ಮಾನ ಮಾಡ್ಕೊಳ್ಳಿ, ನಾವು ಮುಂದಕ್ಕೆ ಹೋಗೋದಿಲ್ಲ ಅಂತ ಕ್ಷಮಾಪಣೆ ಕೇಳಿದ್ದು ನಿಜ. ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ನಾವು ಆ ಕೆಲಸ ಮಾಡೋದಿಲ್ಲ, ತಪ್ಪು ಮಾಡಿದ್ದೇವೆ, ಮುಂದಕ್ಕೂ ಮಾಡೋದಿಲ್ಲ, ಧರ್ಮದ ವಿಚಾರಕ್ಕೆ ನಾವು ಕೈ ಹಾಕೋದಿಲ್ಲ, ನಮ್ಮ ಕೆಲಸ ಅಲ್ಲ, ಏನಿದ್ರು ಮಠಮಾನ್ಯಗಳು ಏನು ಬೇಕಾದ್ರೂ ಅವ್ರು ತೀರ್ಮಾನ ಮಾಡ್ಕೊಳ್ಳಿ, ನಾವು ಮುಂದಕ್ಕೆ ಹೋಗೋದಿಲ್ಲ ಅಂತ ಕ್ಷಮಾಪಣೆ ಕೇಳಿದ್ದು ನಿಜ. ಇವತ್ತು ಹೇಳ್ತೀನಿ. ಹೆಸರ ಮೇಲೆ, ಜಾತಿ ಹೆಸರ ಮೇಲೆ ಲೋಕಸಭಾ ಚುನಾವಣೆ ನಡೆದಿಲ್ಲ. ಧರ್ಮ ಜಾತಿ ಇರುವಂತದ್ದು ಅವು ನಮ್ಮ ಅಸ್ಮಿತೆಗಳು, ನಮ್ಮ ಆಚರಣೆಗಳು. ಹೋದ ಸಲನೂ ಕೂಡ ವಿಧಾನಸಭೆ ಚುನಾವಣೆ ನಡೆಯುವಲ್ಲಿ ಇವತ್ತೊಂದು ದಿವಸ ಆರೋಪಗಳು ಕೇಳಿಬಂದು, ಇವತ್ತು ಲಿಂಗಾಯತ ಧರ್ಮ ನನ್ನ ಅಸ್ಮಿತೆ, ಅದು ನಾನು ಹುಟ್ಟಿದ್ದು, ನಾನು ಬೆಳೆದಿದ್ದು. ಒಕ್ಕಲಿಗರು ಅದು ಅವರ ಧರ್ಮ, ಅವರಿಗೆ ಅಸ್ಮಿತೆ ಅದು. ಹೀಗಾಗಿ ಚುನಾವಣೆಗೆ ಈ ಧರ್ಮ ಜಾತಿ ಮೇಲೆ ನಾನು ಹೇಳಿದ್ನಲ್ಲಿ ಇಟ್ಟುತ್ತಾನ ನಿಮ್ಗೆ. ಇವತ್ತು ಉದ್ಯೋಗ ಸೃಷ್ಟಿ, ರೈತರ ಸಮಸ್ಯೆಗಳು, ವ್ಯಾಪಾರದಲ್ಲಿ ಸೃಷ್ಟಿಗಳು, ಆರ್ಥಿಕ ಪರಿಸ್ಥಿತಿ, ಇದು ಪಾರ್ಲಿಮೆಂಟ್ನಲ್ಲಿ ಆಗುವಂಥದ್ದು. ಇಲ್ಲಿ ಲಿಂಗಾಯತ ಧರ್ಮ, ವೀರಶೈವ ಅದಕ್ಕಿದ್ದಾರೆ. ನಮ್ಮ ಸ್ವಾಮಿ ಲಿಂಗಾಯತ ವೀರಶೈವ ಇದು 12ನೇ ಶತಮಾನದಲ್ಲಿ ಬಸವಣ್ಣವರು ಬಸವಾದಿ ಶರಣರು ಊಟ ಹಾಕಿರುವಂಥದ್ದು. ಅದು ನಮ್ಮ ಸ್ವಾಮಿಗಳು, ನಮ್ಮ ಮಹಾಸಭೆಗಳು, ಜಾಗತಿಕ ಲಿಂಗಾಯತ ಮಹಾಸಭಾ, ವೀರಶೈವ ಮಹಾಸಭಾ ಅವರೆಲ್ಲ ಕೂತು ಬಗೆಸ್ಕೋತಾರೆ. ಇದು ಚುನಾವಣೆ ವಿಷಯ. ಹಿಂದೂನು ಇದ್ದಿದ್ದಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಇದು ಸಂಬಂಧ ಅಲ್ಲ, ರಾಜಕೀಯಕ್ಕೂ ಯಾವುದೇ ರಾಜಕೀಯ ಪಕ್ಷಕ್ಕೂ ಇವತ್ತು ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಈ ಹೋರಾಟ ಸಂಬಂಧಿಸಿದಲ್ಲ. ಸರ್, ನಿನ್ನೆ ಮತ್ತೆ ಡಿಕೆಶಿ ವಿರುದ್ಧ ಎಂಬಿ ಪಾಟೀಲ್ ಅವರು ಗರಂ ಆಗಿದ್ರು. ಕ್ಷಮೆಯನ್ನ ಕೇಳಿದ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸಿದ್ರು ಗೃಹ ಸಚಿವರಾಗಿರುವಂತ ಎಂಬಿ ಪಾಟೀಲ್ ಅವರು. ಡಿಕೆ ಶಿವಕುಮಾರ್ ಅವರ ಹೆಸರೇಳದೆ ಕಿಡಿಕಾರಿದ್ದಾರೆ ಎಂಬಿ ಪಾಟೀಲ್. ಒಂದೇ ಪಕ್ಷದ ನಾಯಕರು ಯಾವ ರೀತಿಯಾಗಿ ಧರ್ಮದ ವಿಚಾರದಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದೀವಿ. ಅದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು. ಲಿಂಗಾಯತ ಸ್ವತಂತ್ರ ಧರ್ಮ ವಿಚಾರ ಅವನದೇನು ಕೆಲಸ ಅಂತ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವನು ಆರಂಭ ಮಾಡಿದ್ದಾನೆ, ನಾನು ಉತ್ತರವನ್ನ ನೀಡಿದ್ದೇನೆ, ಅವನು ಈಗಾಗಲೇ 3 ಬಾರಿ ಕ್ಷಮಾಪಣೆಯನ್ನ ಕೇಳಿದ್ದಾನೆ ಅಂತ ಎಂಬಿ ಪಾಟೀಲ್ ಅವರು ಏಕವಚನದಲ್ಲೇ ಡಿಕೆಶಿ ವಿರುದ್ಧ ಹರಿಹಾಯ್ದಿದ್ದಾರೆ. ಅವನು ಎಷ್ಟು ಸಲ ಹೇಳಿಕೆ ಕೊಡ್ತಾನೆ ಅಷ್ಟು ಸಲ ಕೂಡ ನಾನು ಪ್ರತಿಕ್ರಿಯೆಯನ್ನ ಕೊಡ್ತೇನೆ. ನಮ್ಮ ಧರ್ಮ ಹೋರಾಟದಲ್ಲಿ ಅವನದೇನ್ ಕೆಲಸ, ನೀವು ನನಗೆ ಹೇಳುವ ಬದಲು ಅವನಿಗೆ ಮಾತನಾಡದಂತೆ ತಿಳಿಸಿ ಅಂತ ಇಲ್ಲಿ ಹೇಳಿರುವಂತದ್ದು ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಲಿಂಗಾಯತ ಧರ್ಮಕ್ಕೆ ಕೈ ಹಾಕಿದ್ದು ತಪ್ಪು ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಧರ್ಮದಲ್ಲಿ ರಾಜಕೀಯ ಹಸ್ತಕ್ಷೇಪವನ್ನ ಮಾಡಬಾರ್ದಿತ್ತು, ಹಸ್ತಕ್ಷೇಪ ಮಾಡಿ ತಪ್ಪಾಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಕ್ಷಮಾಪಣೆಯನ್ನ ಕೇಳಿದ್ರು. ಇದಕ್ಕೆ ಸಾಕಷ್ಟು ಆಕ್ರೋಶಗೊಂಡು ಮಾತನಾಡಿದ್ದಾರೆ. ಅವನು ಎಷ್ಟು ಸಲ ಹೇಳಿಕೆ ಕೊಡ್ತಾನೆ ಅಷ್ಟು ಸಲ ಕೂಡ ನಾನು ಪ್ರತಿಕ್ರಿಯೆ ಕೊಡ್ತೀನಿ, ನಮ್ಮ ಧರ್ಮ ಹೋರಾಟದಲ್ಲಿ ಅವನದೇನ್ ಕೆಲಸ ಅಂತ ಡಿಕೆಶಿ ವಿರುದ್ಧ ಬಹಿರಂಗವಾಗಿ ಏಕವಚನದಲ್ಲೇ ಮಾತನಾಡಿದ್ದಾರೆ ಎಂಬಿ ಪಾಟೀಲ್. ನೀವು ನನ್ಗೆ ಹೇಳೋ ಬದಲು ಅವನ್ಗೆ ಹೇಳಿ ಅಂತನೂ ಕೂಡ ಬಹಿರಂಗವಾಗಿ ಮಾತನಾಡಿದ್ದಾರೆ. ಲಿಂಗಾಯತ ಧರ್ಮಕ್ಕೆ ಕೈ ಹಾಕಿದ್ದು ತಪ್ಪು ಅಂತ ಡಿಕೆ ಶಿವಕುಮಾರ್ ಕ್ಷಮಾಪಣೆಯನ್ನ ಕೇಳ್ತಿದ್ದ ಹಾಗೆ ಲಿಂಗಾಯತ ಧರ್ಮ ಹೋರಾಟದ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಇದ್ದಂತ ಎಂಬಿ ಪಾಟೀಲ್ ಅವರು ಅಸಮಾಧಾನಗೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಯಾರಿಗೆ ಹೇಳ್ಬೇಕು ಸರ್ ಅದನ್ನ? ನಾವು ರೇಸ್ ಮಾಡಿದ್ವಾ? ಬಿಕಮ್ ಸಾಫ್ಟ್ವೇರ್ ನಿಮ್ಮ ಅವನ ಬಗ್ಗೆ ಅವನ ಮ್ಯಾನೇಜ್ ಇದ್ದೆ ನಾನು. ಹೂ ಇಸ್ ಇಟ್ ಟು ಅಪಲೈಸ್? ಹೂ ಇಸ್ ಇಟ್ ಟು ಅಪಲೈಸ್? ಇಸ್ ದ ಪ್ರೆಸಿಡೆಂಟ್. ಇದು ಒಂದೇ ಸಲ ಅಲ್ಲ ಸರ್, ಇದು ಮೂರನೇ ಸಲ. ಇದು ದಿಸ್ ಇಸ್ ದ ಥರ್ಡ್ ಟೈಮ್ ಸ್ಟೇಟ್ಮೆಂಟ್ ಸರ್ ಒಂದು. ಯಾಕಂದ್ರೆ ನಾವು ಅವ್ನು ಎಷ್ಟು ಸಲ ಕೊಡ್ತಾನೆ ಅಷ್ಟು ಸಲ ಕೊಡ್ತೀನಿ ಸರ್. ಅಲ್ಲ ಅವ್ನು ಕೊಟ್ಟರೆ ನಾನು ಕೊಡ್ತೀನಂತೆ. ಯಾಕೆ ಕೊಟ್ಟ ಸರ್? ಈಗ ಲಾಸ್ಟ್ ಟೈಮ್ ಆಯ್ತು, ಮತ್ತೆ ಕೊಟ್ಟ. ಯಾರು ಹೂ ಇಸ್ ಇಟ್ ಟು ಅಪಲೈಸ್? ನಮ್ಮ ಧರ್ಮದಾಗ ಇವ್ದೇನು ಕೆಲಸ ಇದೆ ಸರ್? ಅವ್ನು ವಾರ್ನ್ ಮಾಡಿ ಸರ್, ನೀವು ಬರೀ ನಮ್ಗೆ ಹೇಳಕ್ ಹೋಗ್ಬೇಡಿ. ನಾವು ಈ ವಾರ್ ನಿಮ್ಮ ಅವ್ನು ಸುಧಾರಣೆ ಆದ್ರೆ ನಾವು ಸುಧಾರಣೆ ಆಗ್ತೀವಿ. ಅದಕ್ಕೆ ಆಗಲ್ಲ. ಓಕೆ ಸರ್, ಅವ್ನು ವಾರ್ನ್ ಮಾಡಿದ್ರೆ ನಾವು ಸುಧಾರಣೆ ಆಗ್ತೀವಿ. ಐ ವಾಂಟ್ ಕೇರ್ ಫಾರ್ ಡಿಕೆಶಿ ವಿರುದ್ಧ ಎಂಬಿ ಪಾಟೀಲ್ ಯಾವ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಡಿಕೆಶಿ ಹೀಗೆ ಕ್ಷಮೆ ಕೇಳಿರ್ತೋರೋದು ಇದು ಮೂರನೇ ಬಾರಿ. ಇವರು ಕೆಪಿಸಿಸಿ ಅಧ್ಯಕ್ಷರ ಅಥವಾ ಎಐಸಿಸಿ ಅಧ್ಯಕ್ಷರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆಶಿ ವಿರುದ್ಧ ಎಂಬಿ ಪಾಟೀಲ್. ಡಿಕೆಶಿ ಹೀಗೆ ಕ್ಷಮೆ ಕೇಳ್ತಿರೋದು ಇದು ಮೂರನೇ ಬಾರಿ. ಇವರು ಕೆಪಿಸಿಸಿ ಅಧ್ಯಕ್ಷರ ಅಥವಾ ಎಐಸಿಸಿ ಅಧ್ಯಕ್ಷರ ಅಂತ ಅಲ್ಲಿ ಫೋನ್ ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮತ್ತೊಬ್ಬರು ನಾಯಕರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಡಿಕೆಶಿ ವಿರುದ್ಧ ಯಾವ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಡಿಕೆಶಿ ಕ್ಷಮೆಯಾಚನೆ ಹಿಂದೆ ಬೇರೆ ಉದ್ದೇಶ ಇದೆ. ಡಿಕೆಶಿ ಹೇಳಿಕೆ ಹಿಂದಿನ ದುರುದ್ದೇಶದ ಸುಳಿವು ಕೂಡ ಸಿಕ್ಕಿದೆ ಅಂತ ಎಂಬಿ ಪಾಟೀಲ್ ಅವರು ಇಲ್ಲಿ ಮಾತನಾಡಿದ್ದಾರೆ. ಈ ಬಗ್ಗೆ ಚುನಾವಣೆ ಮುಗಿದ ನಂತರ ಮಾತನಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅಧ್ಯಕ್ಷರ ಮಾತಿಗೆ ಬೆಲೆ ಕೊಟ್ಟು ಈಗ ಸುಮ್ಮನಿರ್ತೀನಿ, ಎಲ್ಲವನ್ನ ಕೇಳಿಕೊಂಡು ಸುಮ್ಮನಿರುವ ಜಾಯಮಾನ ನಮ್ದಲ್ಲ, ಚುನಾವಣೆ ನಂತರ ಎಲ್ಲವನ್ನೂ ಕೂಡ ವಿವರವಾಗಿ ಬಿಚ್ಚಿಡ್ತೇನೆ ಅಂತ ಕೂಡ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಇಲ್ಲಿ ಇಬ್ಬರು ನಾಯಕರ ನಡುವಿನ ಈ ವೈಮನಸ್ಸಿಗೆ ಕಾರಣವಾಗಿರುವಂತದ್ದು ಲಿಂಗಾಯತ ಧರ್ಮದ ವಿಚಾರ. ಕಾಂಗ್ರೆಸ್ ಪಕ್ಷಕ್ಕೂ ಈ ಲಿಂಗಾಯತ ಧರ್ಮಕ್ಕೂ ಸಂಬಂಧ ಇಲ್ಲ. ಹೀಗಾಗಿ ಕ್ಷಮಾಪಣೆ ಕೇಳೋರು ಇವ್ರು ಯಾರು? ಸುಮ್ಮನೆ ಉತ್ತರ ಕರ್ನಾಟಕದಾಗ ಬಂದು ನಮ್ಮ ಇದರಲ್ಲಿ ನಮ್ಮ ಅಸ್ಮಿತೆ, ನಮ್ಮ ಸಮಸ್ಯೆಗಳು ನಾವು ಬಗೆಹರಿಸ್ಕೋತೀವಿ, ನಮ್ಮ ಸ್ವಾಮಿಗಳ ಬಗೆಹರಿಸ್ಕೊಳಕಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿ ಏನ್ ಕೆಲಸ? ಇದು ಒಂದೇ ಬಾರಿ ಅಲ್ಲ, ಇದು ಎರಡನೇ ಬಾರಿ. ಹಿಂದೆ ಒಮ್ಮೆ ಬಳ್ಳಾರಿಯಲ್ಲಿ ಕೊಟ್ಟರು. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಅಲ್ಲ, ಎಐಸಿಸಿ ಪ್ರೆಸಿಡೆಂಟ್ ಅಲ್ಲ, ಅಥವಾ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಮನ್ವಯ ಸಮಿತಿ ಅಧ್ಯಕ್ಷ ಅವ್ರು ಕೊಟ್ಟಿದ್ದೇ ಬೇರೆ ಇತ್ತು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಮತ್ತೆ ಸಾಮಾನ್ಯ ಕಾರ್ಯಕರ್ತ ನಿನಗೆ ಯಾರು ಅಧಿಕಾರ ಕೊಟ್ಟರು ಕ್ಷಮಾಪಣೆ, ಪಕ್ಷದ ಪರ ಕ್ಷಮಾಪಣೆ ಕೇಳಕ್ಕೆ? ನೀವು ಕ್ಷಮಾಪಣೆ ಕೇಳಬೇಕಾದ್ರೆ ಒಕ್ಕಲಿಗರ ಬೆಟ್ಟಲ್ಲಿ ನಮಗೆ ಕಡಿಮೆ ಓಟ್ ಬಿದ್ದಿದ್ದಾವೆ, ಅದಕ್ಕೆ ನಮ್ಗೆ ಕ್ಷಮಾ ಮಾಡಿ ಅಂತ ಹೇಳಿ ಕೇಳಿವು. ಅದಕ್ಕೆ ಈ ಡಿಕೆ ಶಿವಕುಮಾರ್ ಅವರು ಮೊದಲು ತಮ್ಮ ಮನೆಯನ್ನ ಶುದ್ಧ ಮಾಡಿಕೊಳ್ಳಿ. ಒಕ್ಕಲಿಗರ ಬೆಟ್ಟನಲ್ಲಿ ಮೊದಲು ಅಲ್ಲಿ ನಾವು ಬಹಳ ವೀಕ್ ಆಗಿದ್ದೀವಿ. ಅಲ್ಲಿ ಪಕ್ಷ ಸಂಘಟನೆ ಮಾಡ್ರಿ. ಇಲ್ಲಿ ಮಾಡಬೇಡ ಅಂತಲ್ಲ, ಇಲ್ಲಿನೂ ಮಾಡಕತ್ತಿರಂತ. ಅಲ್ಲಿ ಮಾಡಿ ಬಂದು ಈ ಕಡೆ ಬರ್ರಿ. ಹೈಕಮಾಂಡ್ ಅಂಗಳಿಗೆ ಹೋಯ್ತಾ ಇದ್ರಿ. ಅದನ್ನ ಪದೇ ಪದೇ ಅವ್ರು ಕೊಡ್ಲಿಕ್ಕೆ ಏನು ಕಾರಣ ಏನಿರ್ಬೋದು? ಸ್ವಲ್ಪ ಮಾಹಿತಿ ನನಗಿದೆ, ಅದು ಚುನಾವಣೆ ನಂತರ ಮಾತಾಡ್ತೀನಿ. ಯಾಕಂದ್ರೆ ನನಗೆ ಚುನಾವಣೆ ಸಂದರ್ಭದಲ್ಲಿ ನಾನು ಪಕ್ಷಕ್ಕೆ ನಾನು ಮುಜುಗರ ಮಾಡಕ್ ಬಯಸೋದಿಲ್ಲ. ಇದರಿಂದ ಇವ್ರ ಉದ್ದೇಶ ಏನಿರ್ಬೋದು ಆ ಕೆಲವು ಹಿಂಟುಗಳು ನನಗೂ ಕೂಡ ಗೊತ್ತಾಗಿದೆ. ಇನ್ನೂ 2-3 ಬಲವಾದ ಕಾರಣಗಳಿದಾವೆ. ಚುನಾವಣೆ ನಂತರ ಹೇಳ್ತೀನಿ ಕಾರಣಗಳು ಏನೇನದಾವ ಅಂತ ಹೇಳಿ. ನಾನು ಯಾರು ಹೇಳಿದ್ರು ಕೇಳೋದಿಲ್ಲ. ಚುನಾವಣೆ ನಂತರ ಸ್ಪೆಸಿಫಿಕಲ್ ಆಗಿ ನಾನು ಇದರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಲಿಂಗಾಯತ ಹೇಳಿಕೆಗಳ ಪದೇ ಪದೇ ಹೇಳಿಕೆ ಬಗ್ಗೆ ಮತ್ತು ಪಕ್ಷಕ್ಕೆ ಯಾರ್ಯಾರು ಕ್ಷಮಾಪಣೆ ಕೇಳಬೇಕು ಅನ್ನೋದು ಕೂಡ ಹೇಳ್ತೀನಿ. ಕೆಲವೊಬ್ಬರ ಖಾಸಗಿ ವಿಚಾರಗಳು, ಕೆಲವೊಬ್ಬರ ವರ್ತನೆಗಳು, ಜನ ಇವತ್ತೊಂದು ಸಹ ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ, ಸುಮ್ಮನೆ ಇದ್ದಾರೆ. ಇವರು ಅದನ್ನ ಕೆದಕಿ ಇವತ್ತೊಂದು ಸಹ ಬೆಂಕಿ ಹಚ್ಚಬೇಕಂತಾರೆ. ಅದಕ್ಕೆ ನಾನು ಈ ಸಂದರ್ಭ ಅವ್ರಿಗೆ ಬೆಂಕಿಗೆ ತುಪ್ಪ ಹಾಕಕ್ಕೆ ಬಯಸೋದಿಲ್ಲ. ನಾನು ಚುನಾವಣೆ ನಂತರ ಸುದೀರ್ಘವಾದ ಪತ್ರಿಕಾಗೋಷ್ಠಿಯನ್ನು ಬಹಳ ವಿಚಾರಗಳಿದಾವೆ. ನಾವು ಹಂಗೆ ಸುಮ್ಮಕೊಂಡಿರುವಂತ ಜಯಮಾಂದವರಲ್ಲ, ಅದಕ್ಕೆ ಸೂಕ್ತವಾದ ಉತ್ತರ ಕೊಡ್ತೀವಿ ನಾವು. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ವಿಜಯಪುರದ ರಿಪೋರ್ಟರ್ ಆಗಿರುವಂತಹ ಮಹೇಶ್ ವಿ ಶೆಟ್ಟಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹೇಶ್ ವಿ ಶೆಟ್ಟಗಾರ್, ಇಲ್ಲಿ ಪ್ರಮುಖವಾಗಿ ಎಂಬಿ ಪಾಟೀಲ್ ಮತ್ತೆ ಡಿಕೆಶಿ ನಡುವೆ ಮಾತಿನ ಯುದ್ಧ, ವಾಗ್ಯುದ್ಧದ ಜೊತೆಗೆ ಅಸಮಾಧಾನ, ಆಕ್ರೋಶ ಭುಗಿಲೆದ್ದಿರೋದು ಲಿಂಗಾಯತ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳಿದ್ರು ಅಂತ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಸವರಾಜ್ ಹೊರಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಲಿಂಗಾಯತ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾಯಕರ ನಡುವೆ ಈಗ ಆಕ್ರೋಶ, ಅಸಮಾಧಾನ, ಕಿತ್ತಾಟಕ್ಕೆ ಕಾರಣ ಆಗಿದೆ. ಏನ್ ಹೇಳ್ತೀರಾ ನೀವು? ಈಗ ನೋಡಿ, ನಾವು ಹೋರಾಟವನ್ನು ಮಾಡಿದ್ದು ನಿಜ. ಹೋರಾಟವನ್ನು ಮಾಡಿದ ನಂತರ ಅಸೆಂಬ್ಲಿ ಎಲೆಕ್ಷನ್ ಆದ ನಂತರ ನಮ್ಮಲ್ಲಿ ಏನೊಂದು ತಿಳುವಳಿಕೆ ಮಾಡಿದ್ರೆ ನಾವು ರಾಜಕಾರಣಿಗಳು ಅದರಲ್ಲಿ ಜಾಸ್ತಿ ಇದನ್ನ ಮಾಡೋದು ಬೇಡ, ಉಳಿದವರೆಲ್ಲ ಮಾಡಿ ಮುಂದುವರ್ಸ್ಕೊಂಡು ಹೋಗ್ಲಿ. ಕೇಂದ್ರ ಸರ್ಕಾರಕ್ಕಾಗ್ಲಿ ಹೋಗೈತಿ, ಕೇಂದ್ರ ಸರ್ಕಾರ ತೀರ್ಮಾನ ಆಗುವವರೆಗೆ ನಾವೇನು ಮಾಡಕ್ ಆಗುದಿಲ್ಲ ಆಗ್ಲಿ ಅಂತ. ಬಟ್ ಅದನ್ನ ನಾವು ಹೋರಾಟವನ್ನು ಬಿಟ್ಟು ಅಂತ ಅಲ್ಲ, ಅದು ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ರಾಜಕಾರಣ ಇಂಟರ್ಫಿಯರ್ ಆಗಬಾರ್ದು, ಲಿಂಗಾಯತ ಧರ್ಮ ಅದಕ್ಕೆ
ಸಲುವಾಗಿ ಏನ್ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಮಾಡಿದ ಅಂತೇಳಿ ಓಕೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಎಲ್ಲಾರು. ನಾವು ರಾಜಕಾರಣ ಕೈ ಹಾಕೋದು ಬೇಡ ಅಂತೇಳಿ ನಾವು MB ಪಾಟೀಲ್ ಅದು ವಿಚಾರ ಮಾಡಿದ್ವಿ. ಬಟ್ ಈಗ DK ಶಿವಕುಮಾರ್ ಅವ್ರ ಸಂಬಂಧ ಇಲ್ಲ ಇದು. ಹೌದು, ವಿನಾಕಾರಣ ಅವರು ಇದಾಗ 2 ಸರಿ ಆತಿದ್ರು. ಅವ್ರ ಜನ ಇದನ್ನ ಮಾತಾಡೋದ್ರಿಂದ ಯಾವುದೋ ಒಂದು ರಾಜಕೀಯ ವಿಚಾರ ಇಟ್ಕೊಂಡು ಮಾತಾಡ್ತಾರೆ ಅನ್ನೋದು ಸರ್ವೇ ಸಾಮಾನ್ಯ. ಅಲ್ಲ ಅದು ಅಂತಲ್ಲ ಸರ್, ಎಲೆಕ್ಷನ್ ಬಂದಾಗ್ಲೇನೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅಲ್ಲಲ್ಲ, ಅವರು ಕ್ಯಾಬಿನೆಟ್ದಾಗ ಇದ್ರಲ್ಲ ಅವಾಗ, ಅವರು ಕ್ಯಾಬಿನೆಟ್ದಾಗ ಇದ್ರು ಅವಾಗ ಯಾರು DK ಶಿವಕುಮಾರ್. ಮತ್ತೆ ಹೇಳುವಂತ ಅವಶ್ಯಕತೆ ಏನೈತೆ? ಅವ್ರಿಗೆ ಏನ್ ಸಂಬಂಧ ಇದೆ? ಅವ್ರಿಗೆ ಸಂಬಂಧ ಇಲ್ಲ. ಲಿಂಗಾಯತರು ಇದ್ರಾಗ ಅವ್ರ್ಯಾಕ ಕೈ ಹಾಕ್ತಾರ? ಅವ್ರಿಗೆ ಅವ್ರಿಗೆ ಏನ್ ಸಂಬಂಧ ಇಲ್ಲ. ಅದೇನಂದ್ರ ಲಿಂಗಾಯತರನ್ನ ಹೊಡಿಬೇಕನ್ನುವಂಥದ್ದು ಅವ್ರದ ಮನಸ್ಸಿನಾಗ ಇರ್ತದಂತ ಭಾವನೆ ಆಗ್ತಿದೆ. ಜನರಿಗೆ ಲಿಂಗಾಯತರು ಹೊಡೆದ ಆಳ್ಬೇಕು, ತಾವು ಬಲಿಷ್ಠ ಆಗ್ಬೇಕು, ಲಿಂಗಾಯತರು ಹೊಡೆದ್ ಹಿಂಗ ಹೋಗಿ ನಾಳೆ ನಮ್ಗೆ ಯಾವುದೇ ರೀತಿಯಿಂದ ನಮ್ ತಂಟೆ ಬರಬಾರ್ದು, ನಮ್ದ ಮೆಜಾರಿಟಿ ಇರ್ಬೇಕನ್ನುವಂತ ಭಾವನೆ ಆಗ್ತಿದೆ ಅಂತ ಜನ ಎಲ್ಲ ಸಹಜವಾಗಿ ತಿಳ್ಕೊತಾರ. ಅದಕ್ಕೆ DK ಶಿವಕುಮಾರ್ ಪದೇ ಪದೇ ಹೇಳುದು ಇದು ರಾಜಕೀಯ ದುರುದ್ದೇಶದಿಂದ ಮತ್ತೆ ಈ ನಮ್ಮ ಲಿಂಗಾಯತ ಧರ್ಮವನ್ನು ಹೊಡಿಬೇಕನ್ನೋದಕ್ಕೆ ಅವರ ಮುಖ್ಯ ಕಾರಣ ಆಗ್ಬೇಕನ್ನೋದಕ್ಕೆ ಮಾಡ್ತಾರ ಸರ್ವೇ ಸಾಮಾನ್ಯವಾದ ಜನ ಮಾತಾಡ್ತಾರ. ಅದಕ್ಕೆ ನಾ ಹೇಳ್ತೀನಿ, ದಯಮಾಡಿ DK ಶಿವಕುಮಾರ್ ಅವರು ಲಿಂಗಾಯತ ಧರ್ಮದಲ್ಲಿ ಮೂಗು ತೋರಿಸೋದು ಸರಿಯಲ್ಲ ಅಂತ ಹೇಳ್ತೀನಿ. ಅಲ್ಲ, ಎಲೆಕ್ಷನ್ ಬರ್ತಿದ್ದ ಹಾಗ್ಲೆ ಉಪಚುನಾವಣೆಯಲ್ಲೂ ಮಾತನಾಡಿದ್ರು, ಈಗಲೂ 2 ಸಲ ಮಾತನಾಡಿದ್ರು, ಒಟ್ಟು 3 ಸಲ ಮಾತನಾಡಿದ್ದಾರೆ. ಅಲ್ಲಲ್ಲ, ಬೇಕಂತ ಮಾಡ್ತಾರ ಅನ್ನೋದು ಸರ್ವೇ ಸಾಮಾನ್ಯ. ಯಾಕೆ ಮಾಡ್ಬೇಕು ಹೇಳಿ? ಏನ್ ಸಂಬಂಧ ಅವ್ರಿಗಿದ? ಅಲ್ಲ, ಅದನ್ನ ಕ್ಷಮೆ ಕೇಳಿದ ಮೇಲೆ ಏನನ್ಸುತ್ತೆ ಅಂದ್ರೆ, ಈಗ ನಾವು ಮಾಡಿ ತಪ್ಪು ಅಂದ್ರೆ ಕಾಂಗ್ರೆಸ್ ಪ್ರೇರಿತವಾಗಿ ಇದನ್ನ ನಡೆಸಿದ್ದಾರೆ ಅಂತ ಅರ್ಥ ಆಗ್ಬಿಡುತ್ತೆ. ಅಲ್ಲಲ್ಲ, ನಾ ಏನಂತೀನ್ರಿ, ಅವ್ರು ಕ್ಯಾಬಿನೆಟ್ದಾಗ ಇದ್ರು, ಕ್ಯಾಬಿನೆಟ್ದಾಗ ಇದ್ದಾಗ ವಿರೋಧ ಮಾಡ್ಬೇಕಾಗಿದ್ದಕ್ಕೆ ಅವರು. ಈಗ ನಾವು ಹೋರಾಟ ಮಾಡಿದ್ ನಿಜ, ಹೋರಾಟ ಮುಂದೂಡ ಅಂದ್ರೆ ನ್ಯಾಯಕ್ಕಾಗಿ ಹೋರಾಟ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಈ ಕೇಂದ್ರ ಸರ್ಕಾರಕ್ಕೆ ಹೋಯ್ತು, ರಿಜೆಕ್ಟ್ ಮಾಡ್ಯಾರ, ಅಕ್ಸೆಪ್ಟ್ ಏನ್ ಗೊತ್ತಿಲ್ಲ. ಅದಕ್ಕೆ ಉಳಿದವರೆಲ್ಲ ಅದನ್ನ ಏನು ಅಂದ್ರೆ ಮುಂದುವರ್ಸ್ಕೊಂಡು ಹೋಗ್ಯಾರ. ಅದಕ್ಕೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರ. ನಾವು ರಾಜಕಾರಣಿಗಳು ಬೇಡದ್ರಾಗ ಚುನಾವಣೆ ಇಶ್ಯೂ ಮಾಡೋದು ಬೇಡ ಅಂತ ನಾವು ಸುಮ್ ಕೂತ್ಕೊಂಡಿವಿ. ಇದನ್ನ DK ಶಿವಕುಮಾರ್ ವಿನಾಕಾರಣ ಇದನ್ನ ಬೇಕಂತ ಮಾಡ್ತಾರ ಅನ್ನೋದು ಜಗಜ್ಜಾಹೀರಾಗಿದೆ. ಅದು ಯಾರು ಹಿಂದ್ ಹೋಗಿ ಅಲ್ಲಿ ಯಾರು ಇದಕ್ ವಿರೋಧ ಇದ್ರು ಅವ್ರು ಸ್ವಾಮಿಗಳು ಬೆಳೆದ ಬಾಜು ಕುಂತ ಕ್ಷಮ ಕೇಳಕ್ ಇವ್ರ ಯಾರ್ರಿ? ಯಾವ್ದಕ್ ಕೇಳ್ಬೇಕು ಕ್ಷಮ? ಇವ್ರೇನ್ ತಪ್ಪು ಮಾಡ್ಯಾರ ಕ್ಷಮ ಕೇಳಕ? ಇವ್ರು ಸುಮ್ಮನೆ ತಮ್ಮ ಇದರ ಮಾಡ್ಕೊ ಅಂತ ಹೇಳಿ ಬೇರೆಯವ್ರು ಮಾಡೋದಂತ ಸರಿಯಲ್ಲ ಮತ್ತು ಒಳ್ಳೇದಲ್ಲ. ಇದು ಒಳ್ಳೆ ಇದಲ್ಲ, ಬೆಳವಣಿಗೆ ಅಲ್ಲ ಇದು. ತುಂಬಾ ನಮ್ಮ ಲಿಂಗಾಯತರನ್ನು ಒಡೆದ ಆಳುವಂತ ನೀತಿಯನ್ನು ಮಾಡ್ತಾರಂತ ಸಹಜವಾಗಿ ಅನಿಸ್ತಿದೆ. ಸರ್, ನೀವೇನಾದ್ರೂ ಈ ತರ ಸ್ಟೇಟ್ಮೆಂಟ್ ಕೊಟ್ಟ ಆದ್ಮೇಲೆ DK ಶಿವಕುಮಾರ್ ಅವ್ರ ಹತ್ರ ಏನಾದ್ರು ಮಾತನಾಡಿದ್ರ ಸರ್? ಈ ರೀತಿಯಾಗಿ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ. DK ಶಿವಕುಮಾರ್ ಅವರು ಆಯ್ತು, ಇನ್ನೊಂದ್ಸರಿ ಏನು ಹೇಳಿದ್ರು ಸರಿ ತಪ್ಪೆ ಪದೇ ಪದೇ ಹೇಳೋದ್ರಿಂದ ಏನಾಗತ್ತೆ ಅಂದ್ರೆ ನಮ್ಮಲ್ಲಿ ಇದನ್ನ ಗುದ್ದಾಟ ಹಚ್ಚುವಂಥದ್ದು ಮತ್ತೆ ನಮ್ಮನ್ನು ಒಡೆದಾಳುವಂತ ನೀತಿಯನ್ನು ಇಟ್ಕೊಳ್ಳುವಂಥದ್ದು ಮಾಡ್ತಾರ ಅನ್ನೋದು ಸರ್ವೇ ಸಾಮಾನ್ಯದ ಎಲ್ಲರೂ ಮಾತಾಡ್ತಾರೆ. ಅನೇಕ ಜನ ಸ್ವಾಮಿಗಳು ಮಾತಾಡಿದ್ರು, ಕೇಳಿದ್ರು. ನಾವೇನ್ ಹೇಳಕ್ ಬೆಳೆಸಬಾರ್ದಂತ ನಾವು ಸುಮ್ಮನಿರ್ತೀವಿ. ಬಟ್ ಅದನ್ನ ಪದೇ ಪದೇ ಮಾಡೋದು ಸರಿಯಲ್ಲ. ಅವ್ರು ಎಷ್ಟು ಮಟ್ಟಿಗೆ ಸರಿ, ಅವರು ಜವಾಬ್ದಾರಿ ಸ್ಥಾನದಾಗ ಇರ್ತಾರೆ. ಇನ್ನೊಬ್ರು ನಾವೇನಾರ ಅವ್ರ ಇದ್ರ ಕೈ ಹಾಕ್ತೇನ್ರಿ? ಹಾಕೋದಿಲ್ಲ. ಹಾಗೆ ಮುಗಿದೋಗೈತೆ, ಮಾಡಾಕತ್ತಾರ ಅದನ್ನೆಲ್ಲ. ಇದು ಮುಂದುವರ್ಸ್ಕೊಂಡು ಹೋಗ್ಯಾರ, ಅಲ್ಲೆಲ್ಲ ಸರಿ ಐತಿ. ಅದನ್ನೇನು ಯಾರು ಲಿಂಗಾಯತ ನ್ಯಾಯ ಸಿಗಬೇಕಂತ ಬಿಟ್ಟಿದ್ ಮಹಾರಾಷ್ಟ್ರದಾಗ ಮಾಡಿಲ್ಲನ್ರಿ? ಮಹಾರಾಷ್ಟ್ರದಾಗ ನೋಡಿ, ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ. ಹಂಗ ಅವ್ರು ಮಾಡ್ಕೊಂಡು ಹೋಗ್ಲಿ. ನಾವು ರಾಜಕಾರಣ ಹಸ್ತಕ್ಷೇಪ ಮಾಡೋದು ಬೇಡ. ಅದು ಹಿಂದೆ ಏನಾಗ್ತದೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ಹೊರಟ್ಟಿ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇಲ್ಲಿ ನೋಡ್ತಾ ಇದ್ದೀವಿ, ನಾಯಕರು ಲಿಂಗಾಯತ ಧರ್ಮದ ಹೋರಾಟದ ಮುಂಚೂಣಿಯಲ್ಲಿ ಇದ್ದಂತ ನಾಯಕರು ಯಾವ ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. DKಶಿ ಹೇಳಿಕೆ ನೀಡ್ತಿರೋದು ನಿಜಕ್ಕೂ ತಪ್ಪು. ಈ ರೀತಿಯಾಗಿ ಹೇಳಿಕೆಯನ್ನ ನೀಡಬಾರ್ದು. ಲಿಂಗಾಯತರನ್ನ ಒಡೆಯುವಂತ ದುರುದ್ದೇಶ ಇದೆ DK ಶಿವಕುಮಾರ್ ಅವರ ಹೇಳಿಕೆಯ ಹಿಂದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ವಿಧಾನ ಪರಿಷತ್ನ ಪ್ರಮುಖವಾಗಿ ಸಭಾಪತಿ ಆಗಿದ್ದಂತಹ ಬಸವರಾಜ್ ಹೊರಟ್ಟಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಸಮುದಾಯದಲ್ಲಿ ಒಡಕು ಮೂಡಿಸುವಂತ ಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ರಾಜಕಾರಣದಲ್ಲಿ ವಿಜೃಂಭಿಸಲು ಈ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ನಮ್ಮ ಸಮುದಾಯದ ಬಗ್ಗೆ ಮಾತನಾಡಬಾರದು ಅಂತ ಹೊರಟ್ಟಿ ಅವರು ಇಲ್ಲಿ ಎಚ್ಚರಿಕೆಯನ್ನ ಕೂಡ ರವಾನಿಸ್ತಾ ಇದ್ದಾರೆ. ಈಗ ಆಲ್ರೆಡಿ MB ಪಾಟೀಲ್ ಅವರ ಒಂದು ಅಸಮಾಧಾನದ ಹೇಳಿಕೆಯನ್ನ ಗಮನಿಸಿ. DK ಶಿವಕುಮಾರ್ ಅವರ ಹೇಳಿಕೆ ವಿರುದ್ಧ ಮತ್ತೊಮ್ಮೆ MB ಪಾಟೀಲ್ ಅವರು ಗರಂ ಆಗಿದ್ರು, ಮತ್ತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಅಂತ ಇನ್ನೊಂದ್ಸಲ ಕೇಳೋಣ. ನಾವು ರೈಸ್ ಮಾಡಿದ್ವಾ?
You become soft on him. ಅವನ ಬಗ್ಗೆ ಅವನ ಮ್ಯಾರೇಜ್ ಇದ್ದೆ ನಾನು. Who is he to apologize? Who is he to apologize? He is the president. ಇದು ಒಂದೇ ಸಲ ಅಲ್ಲ ಸರ್, ಇದು ಮೂರನೇ ಸಲ ಇದು. This is the third time statement ಸರ್ ಒಂದು. ಯಾಕಂದ್ರೆ ನಾವು ಅವನು ಎಷ್ಟು ಸಲ ಕೊಡ್ತಾನೆ ಅಷ್ಟು ಸಲ ಕೊಡ್ತೀನಿ ಸರ್. ಅಲ್ಲ ಅವ್ನು ಕೊಟ್ಟರೆ ನಾನು ಕೊಡ್ತೀನಂತೆ. ಎಂ ಜಮಾದಾರ್ ಅವರಿದ್ದಾರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಲಿಂಗಾಯತ ಹೋರಾಟದ ಸಂಚಾಲಕರು ಇವರು. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ನಾವು ಈಗಾಗಲೇ ಜಾಗತಿಕ ಲಿಂಗಾಯತ್ ಮಹಾಸಭೆ ವತಿಯಿಂದ ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದೀವಿ. ಅದು ಬಹಳ ಕಡೆ ಅಪೇರ್ ಆಗ್ಲಿಲ್ಲ. ಆದ್ರೂ ಕೂಡ ನಿಮ್ಮ ಇದಕ್ಕೆ ಹೇಳೋದಿಷ್ಟೇ, ಶಿವಕುಮಾರ್ ಅವರ ಪದೇ ಪದೇ ವಿಷಯದಲ್ಲಿ ತಲೆ ಹಾಕಿ ಪ್ರವೋಕ್ ಮಾಡೋದು ಈ ಸಂದರ್ಭದಲ್ಲಿ ಶಿವಕುಮಾರ್ ಅವರ ಸರ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬರ್ತೀರಾ? ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದೀವಿ, ಇವರು ಎಂ ಜಮಾದಾರ್ ಅವರು ಲಿಂಗಾಯತ ಹೋರಾಟ ಸಮಿತಿಯ ಸಂಚಾಲಕರಾಗಿದ್ದಂಥವ್ರು. ಎಲ್ಲರೂ ಕೂಡ ಹೇಳ್ತಾ ಇರೋದಿಷ್ಟೇ, ಡಿ ಕೆ ಶಿವಕುಮಾರ್ ಅವರು ತಮಗೆ ಸಂಬಂಧ ಇಲ್ಲದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಮಾತನಾಡಬೇಕಾಗಿತ್ತು, ಯಾಕೆ ಮಾತನಾಡಬೇಕು ಕೂಡ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು ಕ್ಷಮೆಯನ್ನ ಕೇಳ್ತೀನಿ, ಈಗಲೂ ಕೇಳ್ತೀನಿ, ಮುಂದೆನೂ ಕೇಳ್ತೀನಿ ಅಂತ ಹೇಳಿದ್ದು ಮತ್ತಷ್ಟು ಆಕ್ರೋಶಕ್ಕೆ ಗುರಿಯಾಗಿದೆ. ಯಾರಿಗೆ ಹೇಳ್ಬೇಕು ಸರ್, ನಾವು ರೇಸ್ ಮಾಡಿದ್ವಾ? You become soft on him. ಅವನ ಬಗ್ಗೆ ಅವನ ಮ್ಯಾರೇಜ್ ಇದ್ದೆ ನಾನು. Who is he to apologize? Who is he to apologize? He is the president. ಇದು ಒಂದೇ ಸಲ ಅಲ್ಲ ಸರ್, ಇದು ಮೂರನೇ ಸಲ ಇದು. This is the third time statement ಸರ್ ಒಂದು. ಯಾಕಂದ್ರೆ ನಾವು ಅವನು ಎಷ್ಟು ಸಲ ಕೊಡ್ತಾನೆ ಅಷ್ಟು ಸಲ ಕೊಡ್ತೀನಿ ಸರ್. ಅಲ್ಲ ಅವ್ನು ಕೊಟ್ಟರೆ ನಾನು ಕೊಡ್ತೀನಂತೆ. ಮತ್ತೆ ಯಾಕೆ ಕೊಟ್ಟ ಸರ್? ಈಗ ಲಾಸ್ಟ್ ಟೈಮ್ ಆಯ್ತು, ಮತ್ತೆ ಕೊಟ್ಟ. ಯಾರು ಹೂ ಇಸ್ ಇಟ್ ಅಪೋಲೈಸ್? ನಮ್ಮ ಧರ್ಮದಾಗ ಇವ್ದೇನು ಕೆಲಸ ಇದೆ ಸರ್? ಅವ್ನು ವಾರ್ ಮಾಡಿ ಸರ್, ನೀವು ಬರೀ ನಮ್ಗೆ ಹೇಳಕ್ ಹೋಗ್ಬೇಡಿ. ನಾವು ಇವು ವಾರ್ ನಿಮ್ಮ ಅವ್ನು ಸುಧಾರಣೆ ಆದ್ರೆ ನಾವು ಸುಧಾರಣೆ ಆಗ್ತೇವೆ, ಅದಕ್ಕೆ ಆಗಲ್ಲ. ಓಕೆ ಸರ್, ಅವ್ನು ವಾರ್ ಮಾಡಿದ್ರೆ ನಾವು ಸುಧಾರಣೆ ಆಗ್ತೀವಿ. ಐ ವಾಂಟ್ ಕೇರ್ ಫಾರ್ ದಟ್. ಇಲ್ಲ ಸರ್, ಯಾರಿಗೆ ಹೇಳ್ಬೇಕು ಸರ್? ನಾವು ರೇಸ್ ಮಾಡಿದ್ವಾ? You become soft on him. ಅವನ ಬಗ್ಗೆ ಅವನ ಮ್ಯಾರೇಜ್ ಇದ್ದೆ ನಾನು. Who is he to apologize? Who is he to apologize? He is the president. ಇದು ಒಂದೇ ಸಲ ಅಲ್ಲ ಸರ್, ಇದು ಮೂರನೇ ಸಲ ಇದು. ದಿಸ್ ಇಸ್ ದ ಥರ್ಡ್ ಟೈಮ್ ಸ್ಟೇಟ್ಮೆಂಟ್ ಸರ್ ಒಂದು. ಯಾಕಂದ್ರೆ ನಾವು ಅವನು ಎಷ್ಟು ಸಲ ಕೊಡ್ತಾನೆ ಅಷ್ಟು ಸಲ ಕೊಡ್ತೀನಿ ಸರ್. ಅಲ್ಲ ಅವ್ನು ಕೊಟ್ಟರೆ ನಾನು ಕೊಡ್ತೀನಂತೆ. ಮತ್ತೆ ಯಾಕೆ ಕೊಟ್ಟ ಸರ್? ಈಗ ಲಾಸ್ಟ್ ಟೈಮ್ ಆಯ್ತು, ಮತ್ತೆ ಕೊಟ್ಟ. ಯಾರು ಹೂ ಇಸ್ ಇಟ್ ಅಪೋಲೈಸ್?